ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಅಡೆ ದೋಸೆ ಅಂತ ಹೇಳ್ತಾರೆ. ಎಲ್ಲ ಬೇಳೆ ಕಾಳುಗಳೆಲ್ಲ ಹಾಕ್ಬಿಟ್ಟು ಮಾಡೋದು. ಈ ಥರ ಮಿಕ್ಸೇ ಸಿಗುತ್ತೆ ನೋಡಿ, ಬಿಗ್ ಫ್ರೆಶ್ ಅಂತ ಹೇಳಿ ಈ ಥರ ಮಿಕ್ಸ್ ಸಿಗುತ್ತೆ. ಇಲ್ದಿದ್ರೆ ಎಲ್ಲ ಕಾಳುಗಳು ಬೇಳೆ ಮನೇಲೇ ಇರುತ್ತೆ, ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು. ಇದರಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ. ಇವಾಗ ನಾನು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೋಡಿ ಸರಿ ಚೆನ್ನಾಗಿರೋದು ಕೊಟ್ಟಿಲ್ಲ, ಎಲ್ಲೋ ಒಂದೊಂದು ಹುಳ ಆಗಿದೆ. ಇದನ್ನು ಕ್ಲೀನ್ ಮಾಡ್ಕೊಬೇಕು. ಇವಾಗ ನೋಡಿ, ಡಿಪೋಲ್ ಕೊಡೋದೇ ಇಂಥದ್ದು ಕೊಡ್ತಾರೆ. ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡ್ಕೊಂಡು ನೆನೆಸ್ಕೊಳ್ತೀನಿ. ಒಂದು ಪಾವು ಅಕ್ಕಿ ತೊಗೊಂಡಿದ್ದೀನಿ ನಾನು. ನನಗೆ ಡಿಪೋಯಿಂದ ನನಗೆ 10 kg ಅಕ್ಕಿ ಕೊಡ್ತಾರೆ. ನಾನು ಅದನ್ನೇ ಸ್ವಲ್ಪ ಎಲ್ಲದಕ್ಕೂ ಬಳಸ್ಕೊಳ್ತೀನಿ. ಇವಾಗ ಇದ್ದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಉದ್ದಿನ ಕಾಳು ಸಿಪ್ಪೆ ಸಮೇತ ಇರೋದು, ಆಮೇಲೆ ಹೆಸರು ಬೇಳೆ, ಕಡಲೆಬೇಳೆ ಎಲ್ಲ ತೊಗರಿಬೇಳೆ ಎಲ್ಲ ಇದೆ. ಯಾಕಂದರೆ ನಾವು ಇವಾಗ ಉದ್ದಿನ ಕಾಳು ತೊಗೊಳಕ್ಕೆ ಹೋದರೆ ಸ್ವಲ್ಪ ಕೊಡಲ್ಲ, ಹಾಗಾಗಿ ಇದೆಲ್ಲ ನೋಡಿ ಮಿಕ್ಸ್ ಇರೋದಿದು. ಈ ಥರ ಸಿಗುತ್ತೆ ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರು, ಮಾಲು ಎಲ್ಲ ಕಡೆಯೂ ಸಿಗುತ್ತೆ. ಕಡಲೆಬೇಳೆ, ಹೆಸರು ಬೇಳೆ, ಮಸೂರ್ ದಾಲು ಎಲ್ಲ ಹಾಕಿದ್ದಾರೆ. ಇವಾಗ ಇದನ್ನು ನಾನು ಅರ್ಧ ಪಾವು ತೊಗೊಂಡಿದ್ದೀನಿ. 1 ಪಾವು ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಹುಳ ನೋಡಿ, ಕೇರ್ಬಿಟ್ಟು ನಾನು ಇದನ್ನು ಸರಿ ಮಾಡಿಕೊಂಡು ಇದೆರಡನ್ನೂ ಚೆನ್ನಾಗಿ ತೊಳ್ಕೊಂಡು ಒಂದು 8 ಗಂಟೆ ನೆನಿಬೇಕು. 8 ಗಂಟೆ ಕಾಲ ನೆನೀಲಿ ಇದು. ನೋಡಿ 8 ಗಂಟೆ ಕಾಲ ನೆಂದಿದೆ ಇದು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ತೆಂಗಿನಕಾಯಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನೀವು ಒಣಗಿದ ಮೆಣಸಿನ್ಕಾಯಿ ಹಾಕಂಗಿದ್ರೆ ಸ್ವಲ್ಪ ಹೊತ್ತು ನೆನೆಸ್ಕೊಳ್ಳಿ, ಇಲ್ದಿರೆ ನೈಸ್ ಆಗೋಲ್ಲ. ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಜಾಸ್ತಿ ತೊಗೊಂಡಿದ್ದೀನಿ. ಯಾಕಂದರೆ ಬೇಳೆ ಎಲ್ಲ ಗ್ಯಾಸ್ ಆಗುತ್ತೆ ಅದಕ್ಕೆ. ಆಮೇಲೆ ಇದಕ್ಕೊಂದು ಸ್ಪೆಷಲ್ಲು ನಾನು ಇದಾಗ್ತಾಯಿದ್ದೀನಿ. ಇದೇನು ಅಂದರೆ ಅರ್ಶಿನದ ಕೊಂಬು. ಇವಾಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಫ್ರೆಶ್ಶಾಗಿ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಚೂರು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದು ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗಮ್ ಅಂತಿರುತ್ತೆ, ಚೆನ್ನಾಗೂ ಇರುತ್ತೆ, ನಮ್ಮ ಆರೋಗ್ಯ ದೃಷ್ಟಿಲೂ ಒಳ್ಳೆಯದು. ಅದಕ್ಕೋಸ್ಕರ ನಾನು ಒಂಚೂರು ಅರಿಶಿನದ ಕೊಂಬು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ನೈಸಾಗಿ ರುಬ್ಕೊಬೇಡಿ, ತರ್ತರಿ ಇರಲಿ. ಒಂದು ಮೀಡಿಯಮ್ ರವೆ ಬರುತ್ತಲ್ಲ ಆ ಥರ ರುಬ್ಕೊಳ್ಳೋಣ. ಇವಾಗ ರುಬ್ಕೊಳ್ತೀನಿ ನಾನು ಇದನ್ನು. ನೋಡಿ, ಇಷ್ಟು ತರ್ತರಿ ಇದ್ದರೆ ಸಾಕು, ತುಂಬ ನೈಸ್ ಮಾಡಬೇಡಿ, ಚೆನ್ನಾಗಿರಲ್ಲ ಇದು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಳ್ಬೇಕು. ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಉದುಕ್ ಬರೆಸಿ ಆದರೂ ಮಾಡ್ಬೋದು. ಇಡೀ ನೈಟ್ ಬಿಟ್ಟರೆ ನಿಮಗೆ ಉದುಕ್ ಬರುತ್ತೆ. ಇಲ್ಲ ಅಂತ ಅಂದರೆ ಹಾಗೆ ಮಾಡ್ಕೊಳ್ಬೋದು. ನಾನು ಇವಾಗ ರುಬ್ಬಿ ಇವಾಗ ಹಾಗೆ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಪೌಷ್ಟಿಕಾಂಶ ಇರುತ್ತೆ. ನಾವೆಲ್ಲ ಬೇಳೆಗಳು ಹಾಕಿದ್ದೀವಿ, ಮತ್ತು ಅರ್ಶಿನದ ಕೊಂಬು, ಸ್ಪೆಷಲಾಗಿ ಅರ್ಶಿನದ ಕೊಂಬು ಹಾಕಿದ್ದೆ, ಅದಕ್ಕೆ ಕಲರ್ ಸ್ವಲ್ಪ ಈ ಥರ ಬಂದಿದೆ. ಇದರಲ್ಲೇ ನಮಗೆ ಉಪ್ಪು ಜೀರಿಗೆ ಎಲ್ಲ ಇರೋದ್ರಿಂದ ಚಟ್ನಿ ಬೇಕು ಅಂತ ಅನಿಸಲ್ಲ. ಬೇಕು ಅಂದವ್ರು ಚಟ್ನಿ ಮಾಡ್ಕೊಳ್ಬೋದು. ಒಂದು ತವ ಇಟ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಚಳಿಗೆ ಗಟ್ಟಿ ಆಗಿಬಿಟ್ಟಿದೆ ಕೊಬ್ಬರಿ ಎಣ್ಣೆ. ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡಿ. ಸ್ವಲ್ಪ ತವ ಕಾಯಲಿ. ನೋಡಿ, ಈ ಥರ ನೀವು ಗರ್ಗರಿಯಾಗಾದರೂ ಮಾಡ್ಕೊಳ್ಬೋದು, ಇಲ್ಲ ಸಾಫ್ಟಾಗಾದರೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಗರ್ಗರಿಯಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಎದ್ದಾಳುತ್ತೆ, ಏನೂ ತೊಂದರೆ ಇಲ್ಲ. ನೀವು ಇದನ್ನು ಉದುಕ್ ಬರೆಸಿ ಆದರೂ ಮಾಡ್ಕೊಳ್ಬೋದು. ಉಪ್ಪು ಖಾರ ಎಲ್ಲ ಇರುತ್ತಲ್ವ, ಹಾಗಾಗಿ ನಾವೇನೂ ಹಾಕೋದು ಬೇಡ. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ತುಂಬ ಸಾಮಾನು ಕೊಟ್ಟಳು. ನನ್ನ ಕೈಯಿಂದ ಒಂದು ಸ್ವಲ್ಪ ನಿನಗೇನಾದರೂ ಹೆಲ್ಪ್ ಆಗಲಿ ಅಂತ ಹೇಳಿ ಅವಳು ಏನೇನು ಸಾಮಾನು ಕೊಟ್ಟಳು ಅಂತ ನಾನು ವೀಡಿಯೋದಲ್ಲಿ ಹಾಕ್ತೀನಿ, ನೋಡಿ. ವೀಡಿಯೋ ಬರುತ್ತೆ ನೋಡಿ. ಈ ಥರ ಆಯಿತು ದೋಸೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ತುಪ್ಪ ಆದರೂ ಹಾಕ್ಕೊಂಡು ತಿನ್ಬೋದು. ನಮ್ಮನೆ ಅಡುಗೆ ಮನೆ ಸಣ್ಣದು, ಅಲ್ಲಲ್ಲೇ ಇಟ್ಕೊಳ್ಳೋ ಥರ ಇದೆ ನೋಡಿ. 2 ಕಡೆನೂ ನೀವು ಈ ಥರ ಬೇಯಿಸ್ಕೊಂಡ್ರೆ ನಮ್ಮ ದೋಸೆ ಪೌಷ್ಟಿಕಾಂಶದ್ದು, ತುಂಬ ಪ್ರೋಟೀನು ಎಲ್ಲ ಇದೆ. ತುಂಬ ಅಂದರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಎಷ್ಟು ನೀವು
ತೆಳ್ಳಗೆ ಬೇಕಾದ್ರೆ ಹಾಕ್ಕೊಳ್ಬೋದು ನೋಡಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ಎಲ್ಲ ಮನೆಯವರೆಲ್ಲ ಇಷ್ಟಪಡ್ತಾರೆ. ನೋಡಿ ಎಷ್ಟು ಸಾಫ್ಟ್ ಬಂತು. ನೀವು ಇನ್ನೂ ಗರ್ಗರಿ ಬೇಕಾದರೂ ಮಾಡ್ಕೊಳ್ಬೋದು. ಚಟ್ನಿ ಪುಡಿ ಇಲ್ಲ ಹಾಗೆ ತಿನ್ಬೋದು. ನಾನು ಹಾಗೆ ತಿನ್ನೋದೀಗ. ಇಲ್ಲ ನೀವು ಚಟ್ನಿ ಆದರೂ ಮಾಡ್ಕೊಳ್ಬೋದು, ಕಾಯಿ ಚಟ್ನಿ ಇಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ, ಇಲ್ಲ ಮನೇಲಿ ಏನಾದರೂ ಸಾರಿತ್ತು ಅಂದರೆ ಸಾರು, ಏನು ಬೇಕಾದರೂ ಹಾಕ್ಕೊಳ್ಬೋದು ನೀವು. ರೆಡಿ ಆಯಿತು. ಎಷ್ಟು ನೋಡಿ, ಆವಾಗ ರುಬ್ಬಿ ಆವಾಗ ಮಾಡ್ಕೊಂಡು ತಿನ್ಬೋದು. ಗರ್ಗರಿ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಸಾಫ್ಟಾಗಾದರೂ ಮಾಡ್ಕೊಳ್ಬೋದು. ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಏನೇನು ಬೇಳೆ ಕಾಳು ಅರ್ಶಿನ ಕೊಂಬು ಸಿಗಲಿಲ್ಲ ಅಂದರೆ ನೀವು ಅರ್ಶಿನದ ಪುಡಿನೇ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.